ಈ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಫೋಟೋಸ್ಗಳಿದಾವೆ, ಅದು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಓಕೆ, ಫೋಟೋಸ್ ನೋಡಿದ್ರಲ್ವಾ? ನಿಮ್ಗೇನು ಅನಿಸುತ್ತೆ? ಭಾರತದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಸಿಟಿಗೆ ಹೋಗಿ, ಒಂದಲ್ಲ ಒಂದು ಸ್ಟ್ಯಾಚು ಇದ್ದೇ ಇರ್ತದೆ. ದೇವ್ರದ್ದಾದರೂ ಇರ್ಬೋದು, ಇತಿಹಾಸದ ಯಾವುದೇ ಮಹಾನ್ ವ್ಯಕ್ತಿದಾದರೂ ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರದ್ದು ಇರ್ಬೋದು, ಚಲನಚಿತ್ರ ನಟರದ್ದು ಇರ್ಬೋದು. ಯಾವುದೇ ಹಳ್ಳಿಗೆ ಹೋದರೂ ಒಂದಲ್ಲ ಒಂದು ಇದ್ದೇ ಇರ್ತದೆ. ಸಿಟಿಗಳಿಗೆ ಹೋದ್ರಂತೂ ಗಲ್ಲಿಗೊಂದು ಇರ್ತದೆ. ಯಾವುದೇ ನಗರದಲ್ಲಿ ಇರಲಿ, ಹಳ್ಳಿಲಿ ಇರಲಿ, ಸ್ಟ್ಯಾಚು ಮಾಡೋದು ತಪ್ಪಲ್ಲ. ಸ್ಟ್ಯಾಚು ಸ್ಥಾಪನೆ ಮಾಡಬೇಕಾದ್ರೆ ಕಾಮನ್ ಆಗಿ ಎಸ್ಪೆಷಲಿ ನಮ್ಮ ಇಂಡಿಯನ್ಸು ಒಂದು ತಪ್ಪು ಮಾಡ್ತಾರೆ. ನೀವು ಈಗಾಗಲೇ ಫೋಟೋಸ್ದಲ್ಲಿ ನೋಡಿದ್ದೀರ, ಸ್ಟ್ಯಾಚು ಸ್ಥಾಪನೆ ಮಾಡಿರ್ತಾರೆ, ಅದ್ರ ಪಕ್ಕದಲ್ಲಿ ಒಂದು ಐರನ್ ಲ್ಯಾಡರ್ ಹಾಕಿರ್ತಾರೆ. ಅದು ಏನಕ್ಕಂತ ಗೊತ್ತಾಗ್ತಿಲ್ಲ ನನಗೆ. ಸಂಬಂಧಪಟ್ಟ ಸ್ಟ್ಯಾಚು, ಜಯಂತಿ ಅಥವಾ ಇನ್ಯಾವುದೇ ಕಾರ್ಯಕ್ರಮ ಇದ್ದಾಗ, ಎಸ್ಪೆಷಲಿ ಚುನಾವಣೆ ಕಾರ್ಯಕ್ರಮ, ಇಂಥದ್ದು ಯಾವುದೇ ಕಾರ್ಯಕ್ರಮ ಇದ್ದಾಗ ಸ್ಟ್ಯಾಚುಗೆ ಹೂನಾರ ಹಾಕ್ತೀನಿ, ತೊಂದರೆ ಇಲ್ಲ. ಯಾಕೆಂದರೆ ಹೂನಾರ ಹಾಕೋದು ತಪ್ಪಲ್ಲ, ಪೂಜೆ ಮಾಡೋದು ತಪ್ಪಲ್ಲ. ಆ ಒಂದು ದಿನಕ್ಕೋಸ್ಕರ ಇಡೀ ವರ್ಷಾನುಗಟ್ಟಲೆ ಆ ಐರನ್ ಲ್ಯಾಡರ್ ಏನಿರ್ತಲ್ವ, ಆ ಸ್ಟ್ಯಾಚು ಪಕ್ಕದಲ್ಲೇ ಇರುತ್ತೆ. ಆ ಐರನ್ ಲ್ಯಾಡರ್ ಇಡೀ ಸ್ಟ್ಯಾಚುದು ಏನಿದೆಯಲ್ವ, ಅದರ ಅಂದ ಚಂದವನ್ನೇ ಕೆಡಿಸಿಬಿಡುತ್ತೆ. ನನಗೇನು ಅನಿಸುತ್ತೆ ಅಂದರೆ, ಈ ಥರ ಐರನ್ ಲ್ಯಾಡರ್ನ ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಅಟ್ಯಾಚ್ ಆಗಿ ಇಡೋ ಬದಲು ಅದನ್ನು ಡಿಟ್ಯಾಚ್ ಮಾಡಿ. ಅಂದರೆ ನೋಡಿ, ಈ ನೀವು ಯಾವುದಾದ್ರೂ ಒಂದು ಸರ್ಕಲಲ್ಲಿ ಯಾವುದೋ ಒಂದು ಸ್ಟ್ಯಾಚುನ ಸ್ಥಾಪನೆ ಮಾಡ್ತೀರಾ ಅಂದ್ಕೊಳ್ಳಿ. ಓಕೆ, ನೀವು ಒಂದು ಐರನ್ ಲ್ಯಾಡರ್ನು ಮಾಡಿಸ್ಬೋದು. ಮಾಡಿಸ್ಬಿಟ್ಟು ಅದಕ್ಕೆ ವೆಲ್ಡಿಂಗ್ ಮಾಡಿ ಫಿಕ್ಸ್ ಮಾಡಿ ಇಡೋದ್ರ ಬದಲು ಅದನ್ನು ಮೂವೇಬಲ್ ಮಾಡಿ ಯಾವುದಾದ್ರೂ ಒಂದು ಕಾರ್ಪೊರೇಷನು, ಪಂಚಾಯತಿಲಿ ಆ ಲ್ಯಾಡರ್ನ ಅಲ್ಲಿ ಹೋಗಿ ಇಡ್ಬೋದು. ಯಾವುದಾದ್ರು ಕಾರ್ಯಕ್ರಮ, ಯಾವುದೋ ಹೋರಾಟ, ಸಂಬಂಧಪಟ್ಟ ಮಹಾನ್ ವ್ಯಕ್ತಿಯ ಜಯಂತಿ ಬಂದಾಗ ಆ ಲ್ಯಾಡರ್ನ ತಂದುಬಿಟ್ಟು ಹೂ ಹಾಕಿ ನೀವು ಪೂಜೆ ಆದರೂ ಮಾಡಿ, ಹೂನಾರಾದರೂ ಹಾಕಿ ಏನಾದರೂ ಮಾಡ್ಬೋದಲ್ವ. ಆ ಟೈಮಲ್ಲಿ ಅದನ್ನ ತಂದುಬಿಟ್ಟು ಹಾಕಿ ಮತ್ತೆ ಸೆಲೆಬ್ರೇಟ್ ಮಾಡಿ ಆ ಲ್ಯಾಡರ್ನ ಮತ್ತೆ ಪಂಚಾಯತಿಗೂ ಅಥವಾ ಕಾರ್ಪೊರೇಷನ್ ಏನು ಇರ್ತದಲ್ವ ಅಲ್ಲಿ ಹೋಗಿ ಇಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಆ ಮೂಲ ಮೂರ್ತಿಯ ಅಂದ ಚಂದಕ್ಕೆ ಧಕ್ಕೆ ಆಗೋದಿಲ್ಲ. ಅಂಬೇಡ್ಕರ್ ಮೂರ್ತಿಗಳಿರ್ಬೋದು, ಮಹಾತ್ಮ ಗಾಂಧೀಜಿಯವರ ಮೂರ್ತಿಗಳಿರ್ಬೋದು, ಎಸ್ಪೆಷಲಿ ನಮ್ಮ ಕರ್ನಾಟಕದ ಬಸವಣ್ಣವರ ಸ್ಟ್ಯಾಚು ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮವರ ಸ್ಟ್ಯಾಚು ಇರ್ಬೋದು, ಈ ಎಲ್ಲ ಸ್ಟ್ಯಾಚುಗಳಿಗೆ ಐರನ್ ಲ್ಯಾಡರ್ ಫಿಕ್ಸ್ ಇದ್ದೇ ಇರುತ್ತೆ. ನೀವೇನಾದರೂ ಮುಂದೆ ಯಾವತ್ತಾದರೂ ಯಾರ್ದಾದ್ರೂ ಒಂದು ಸ್ಟ್ಯಾಚು ಮಾಡುವಾಗ ದಯವಿಟ್ಟು ಈ ಮಾತನ್ನು ನೆನಪಲ್ಲಿಟ್ಕೊಳ್ಳಿ. ನೀವು ಮೂರ್ತಿನ ಸ್ಥಾಪನೆ ಮಾಡಿ, ಬೇಡ ಅನ್ನಲ್ಲ, ಆದರೆ ದಯವಿಟ್ಟು ಐರನ್ ಲ್ಯಾಡರ್ನ ಆ ಮೂರ್ತಿಗೆ ಫಿಕ್ಸ್ ಮಾಡೋಕ್ಕೋಗ್ಬೇಡಿ. ನಾವು ಸ್ಟ್ಯಾಚುಗಳನ್ನು ಸ್ಥಾಪನೆ ಮಾಡೋದು ಏನಕ್ಕೆ ಹೇಳಿ, ಅದೊಂಥರ ಪ್ರೇರಣೆ ಆಗಲಿ, ಅವರ ಆದರ್ಶಗಳನ್ನು ಸದಾ ನೆನಪಲ್ಲಿ ಇರಲಿ ಅಂತಂದ್ಬಿಟ್ಟು ಸ್ಥಾಪನೆ ಮಾಡ್ತೀವಿ. ಅದು ನಟರದಿರ್ಬೋದು, ರಾಜಕಾರಣಿಗಳದ್ದಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರದಿರ್ಬೋದು, ಅಥವಾ ದೇವ್ರದ್ದೇ ಇರ್ಬೋದು. ಇವೆಲ್ಲ ಮಾಡೋದೇನಕ್ಕೆ, ಅವರ ತತ್ವಗಳನ್ನು, ಅವರ ಆದರ್ಶಗಳನ್ನು ನಮಗೆ ಪ್ರೇರಣೆ ಆಗಲಿ ಅಂತಂದ್ಬಿಟ್ಟು ಸ್ಟ್ಯಾಚು ಮಾತ್ರ ಸ್ಥಾಪನೆ ಮಾಡಿ. ದಯವಿಟ್ಟು ಲ್ಯಾಡರ್ನ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವು ಆ ಮೂರ್ತಿ ಎತ್ತರದಷ್ಟು ಲ್ಯಾಡರ್ ಮಾಡಿದರೆ ಅದನ್ನು ದಯವಿಟ್ಟು ಮೂರ್ತಿಗೆ ಫಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಮೂವೇಬಲ್ ಮಾಡಿ. ನಿಮ್ದು ಯಾವುದಾದ್ರೂ ಪ್ರೋಗ್ರಾಮು, ಜಯಂತಿ, ಉತ್ಸವಗಳಲ್ಲಿ ಆ ಲ್ಯಾಡ್ರನ್ನ ತೊಗೊಂಡು ಬಂದು ಮತ್ತೆ ಪೂಜೆ ಮಾಡೋದು, ಹೂನಾರ ಹಾಕೋದು ಮಾಡಿ ಮತ್ತೆ ಫಂಕ್ಷನ್ ಮುಗಿದ್ಮೇಲೆ ಅದನ್ನು ಮತ್ತೆ ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡ್ಬೋದಲ್ವ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನನ್ನ ಅಭಿಪ್ರಾಯವಾಗಿತ್ತು, ಬೇರೆ ಯಾವುದೇ ಉದ್ದೇಶ ಇಲ್ಲ. ನಮಸ್ಕಾರ.